ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನದರ್ ನ್ಯೂ ವ್ಲಾಗ್. ಹೇಗಿದ್ದೀರಾ ನನ್ನ ಫ್ಯಾಮಿಲಿ ಮೆಂಬರ್ಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ. ಅದು ಎಲ್ಲಿಗೆ ಏನಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ಡೇ ಬಂದು ಸ್ಯಾಟರ್ಡೆ ಆಗಿದೆ. ಸ್ಯಾಟರ್ಡೆ ಸೆಕೆಂಡ್ ಸ್ಯಾಟರ್ಡೆ. ಇವತ್ತು ಆಲ್ಮೋಸ್ಟ್ ಗೌರ್ಮೆಂಟ್ ಹಾಲಿಡೇ ಇಲ್ಲ. ಇದು ಬ್ಯಾಂಕ್ಗಳು ಹಾಗೆ ಕೆಲವೊಂದು ಗೌರ್ಮೆಂಟ್ ಆಫೀಸ್ಗಳು ಹಾಲಿಡೇ ಇರುತ್ತೆ. ಹಾಗೆ ನಮ್ಮ ಮಕ್ಕಳಿಗೂ ಕೂಡ ಮಂತ್ಲಿ ಸೆಕೆಂಡ್ ಸ್ಯಾಟರ್ಡೆ ಸ್ಕೂಲು ಹಾಲಿಡೇ ಅನ್ನೋದಕ್ಕಿಂತ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇಟ್ಕೊತಾರೆ. ಹಾಗೆ ಇವತ್ತು ಕೂಡ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು. ಇಷ್ಟು ದಿವಸ ನಾನು ಹೋಗೇ ಇಲ್ಲ. ಇವತ್ತು ಹೋಗಬೇಕು. ನನ್ನ ಮಗ ಹೇಳ್ದ, ಮಮ್ಮಿ ಬಾ ಇವತ್ತು ಮೀಟಿಂಗ್ ಅಟೆಂಡ್ ಆಗಲೇಬೇಕು, ಹೋಗೋಣ ಅಂತ. ನೆನ್ನೆನೇ ಓಕೆ ಅಂತ ಹೇಳಿದೆ. ಬಟ್ ಇವತ್ತು ಹೋಗಬೇಕು ಅಂತ ಬೇಗನೆ ಎದ್ದು ಎಲ್ಲ ರೆಡಿ ಆದೆ. ಬಟ್ ನನಗೆ ಹೋಗೋಕ್ಕೆ ಮನಸ್ಸೊಪ್ಪಿಲ್ಲ. ಇಷ್ಟು ವರ್ಷವೂ ಅಷ್ಟೇ ನಮ್ಮ ಮಕ್ಕಳ ಸ್ಕೂಲಿಗೆ ಏನಕ್ಕೆ ಆಗಲಿ ನನ್ನ ಹಸ್ಬೆಂಡೇ ಹೋಗ್ತಿದ್ರು. ಪೇರೆಂಟ್ಸ್ ಟೀಚರ್ ಮೀಟಿಂಗು ಅಷ್ಟೇ ಅವರೇ ಹೋಗ್ತಿದ್ರು. ಯಾಕಂದರೆ ಅಲ್ಲಿ ಮಕ್ಕಳ ಮೇಲೆ ಎಕ್ಸ್ಪೆಷಲಿ ಚಿಕ್ಕವನ ಮೇಲೆ ಸ್ವಲ್ಪ ಕಂಪ್ಲೇಂಟ್ಸ್ ಹೇಳ್ತಿದ್ರಲ್ವ, ಬಂದು ಹೊಡಿತೀನಿ ಅಂದ್ಬಿಟ್ಟು ನನ್ನನ್ನು ಅವಾಯ್ಡ್ ಮಾಡಿ ಅವರೇ ಹೋಗಿ ಅಟೆಂಡ್ ಮಾಡಿ ಮತ್ತೆ ಬಂದು ನನಗೆ ಏನು ಹೇಳಿಲ್ಲ, ಅವನು ಚೆನ್ನಾಗಿಲ್ಲ, ಅದರಲ್ಲೂ ಚೆನ್ನಾಗಿದ್ದಾನಂತೆ, ಸ್ವಲ್ಪ ಸ್ಲೋ ಇದ್ದಾನೆ ಅಂತ ಹೇಳಿದ್ರು ಅಂತ ಹೇಳ್ತಿದ್ದ. ಆವಾಗ ಬಂದು ನನ್ನ ದೊಡ್ಡ ಮಗ ನನಗೆ ಒಪ್ಪಿಸ್ತಿದ್ದ, ಇಲ್ಲ ಮಮ್ಮಿ ಟೀಚರ್ ಈ ಥರ ಹೇಳಿದ್ರು ಆ ಥರ ಹೇಳಿದ್ರು ಅಂತ. ಆ ಥರ ಅವಾಯ್ಡ್ ಮಾಡ್ತಿದ್ರು ಮಕ್ಕಳಿಗೆ, ನಾನು ಹೊಡಿತೀನಿ ಅಂದ್ಬಿಟ್ಟು ಅವರೇ ಅಟೆಂಡ್ ಆಗ್ತಿದ್ರು. ಹಂಗಾಗಿ ಇವತ್ತು ಹೋಗೋಕ್ಕೆ ನನಗೆ ಇನ್ನೊಂದು ಅಂದರೆ ಪೇರೆಂಟ್ಸ್ನೆಲ್ಲ ಅಲ್ಲಿ ನೋಡಬೇಕು, ಎಲ್ಲರೂ ಮಾತಾಡ್ತಾರೆ. ನನಗೆ ಅದನ್ನು ಫೇಸ್ ಮಾಡೋಕ್ಕೆ ಇನ್ನೂ ಧೈರ್ಯ ಬಂದಿಲ್ಲ. ಫೇಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲದೆ ಇರೋ ಕಾರಣಕ್ಕೆ ನಾನು ಇವತ್ತು ಹೋಗಿಲ್ಲ. ಹಂಗೆ ಅಮ್ಮ ಇವತ್ತು ಸ್ವಲ್ಪ ಎಲ್ಲಿಗೆ ಹೊರಗಡೆ ಶಾಪಿಂಗ್ ಅಂದರೆ ಮನೆ ಐಟಮ್ಸು, ದಿನಸಿ ಐಟಮ್ ಎಲ್ಲ ಖಾಲಿ ಆಗಿದೆ. ಹಂಗಾಗಿ ಅಮ್ಮ ಇಷ್ಟು ದಿವಸ ಇರೋದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡ್ರು. ಹಾಗೆ ಬೇಕಾಗಿರೋದನ್ನ ಅಮ್ಮ ತಂದ್ಕೊಳ್ತಿದ್ರು. ಇವತ್ತು ಮಕ್ಕಳಿಗೆ ಹಾಲಿಡೇ ಇದೆ, ಹಂಗೆ ಅವ್ರನ್ನೂ ಹೊರಗಡೆ ಹೋದಂಗೆ ಆಗುತ್ತೆ. ಹೋಗ್ಬಿಟ್ಟು ನೀನು ಎಷ್ಟು ದಿವಸ ಅಂತ ಒಳಗೆ ಇರ್ತೀಯ, ಹೊರಗಡೆ ಓಡಾಡೋದು ಕಲಿಬೇಕು, ಹೊರಗಡೆ ಪ್ರಪಂಚ ನೋಡಬೇಕು, ಒಬ್ಬಳೆ ಮಕ್ಕಳನ್ನ ಕರ್ಕೊಂಡು ಹೋಗು ಅಂತ ಫೋರ್ಸ್ ಮಾಡ್ತಿದ್ದಾರೆ. ಅದಕ್ಕೆ ಇವತ್ತು ಹೋಗಿ ಮನೆಗೆ ಖಾಲಿ ಆಗಿರೋವಂಥ ಐಟಮ್ಸು, ಮನೆ ರೇಷನ್ ಐಟಮ್ಸ್ ತರೋಣ ಅಂತ ಹೋಗ್ತಾಯಿದ್ದೀನಿ ಮಕ್ಕಳೊಟ್ಟಿಗೆ. ಹಾಗೆ ಒಬ್ಬರು ಸಿಸ್ಟರ್ ಯಾರೋ ಮೊನ್ನೆ ವಿಡಿಯೋಗೆ ಕಮೆಂಟ್ ಮಾಡಿದರು. ನಾನು ನೆನ್ನೆ ಆನ್ಸರ್ ಕೊಡೋದು ಮರ್ತೋಗಿದ್ದೆ. ಅವರು ನಮ್ಮ ಹೌಸ್ನ ಕೇಳಿದರು, ಸಿಸ್ಟರ್ ನಿಮ್ಮ ಮನೆ ಸ್ವಂತ ಮನೆನಾ, ಓನ್ ಹೌಸಾ ಅಂತ. ಸಾರಿ ಸಿಸ್ಟರ್, ಇದು ರೆಂಟಲ್ ಹೌಸು. ನೀವು ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಕಮೆಂಟ್ ಮಾಡೋದು ಕೂಡ ಮರ್ತೋದೆ. ಮತ್ತು ಆ ಕಮೆಂಟ್ನ ನಾನೀಗ ನೋಡಿದೆ, ನನಗೆ ಗೊತ್ತಾಗ್ತಿಲ್ಲ ಯಾವುದರಲ್ಲಿ ಅಂತ. ಈ ಹೌಸು ನಾವಿರೋದು ರೆಂಟಲ್ ಹೌಸು ಸಿಸ್ಟರ್, ಬಾಡಿಗೆ ಮನೆ. ಹಾಗೆ ಇನ್ನೊಬ್ಬರು ಸಿಸ್ಟರ್ ಕೇಳಿದ್ದಾರೆ ನೆನ್ನೆ ವಿಡಿಯೋಗೆ, ತುಂಬಾ ನೋವುಪಟ್ಟು ಮಾತಾಡಿದ್ದಾರೆ. ಅವರು ಹಾಸನ್ನವರು, ಅವ್ರ ಹೆಸರು ಸರಸ್ವತಿ ಅಂತ. ಮೇಡಮ್, ನೀವು ನನಗೆ ತುಂಬ ಇಷ್ಟ ಆಗಿದ್ದೀರಾ, ನಿಮ್ಮನ್ನು ನನ್ನ ಸಿಸ್ಟರ್ ಅಂತಲೇ ಅಂದ್ಕೊಂಡು ನಿಮ್ಮ ವಿಡಿಯೋ ನೋಡ್ತಾ ಇದ್ದೀನಿ. ದಯವಿಟ್ಟು ತುಂಬಾ ನೋವುಪಟ್ಟಿದ್ದೀರಾ, ತುಂಬ ನೊಂದಿದ್ದೀರಾ. ನಿಮ್ಮ ನೋವು ಏನು ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಹಂಗಾಗಿ ಸ್ವಲ್ಪ ನೀವು ಚೇಂಜಸ್ ಆಗಬೇಕು. ನಿಮ್ಮ ನೋವು ಮರಿಬೇಕಂದ್ರೆ ನೀವು ಹೊರಗೆ ಹೋಗಬೇಕು. ನಿಮಗೆ ಎಲ್ಲೂ ಹೋಗೋಕ್ಕೆ ಇಷ್ಟ ಆಗ್ತಿಲ್ಲ ಅಂದರೆ ದಯವಿಟ್ಟು ನಮ್ಮ ಮನೆಗೆ ಬನ್ನಿ. ಇದು ನಿಮ್ಮ ಮನೆ ಅಂದ್ಕೊಳ್ಳಿ. ನಾನು ನಿಮ್ಮ ಸಿಸ್ಟರ್ ಅಂದ್ಕೊಂಡಿದ್ದೀನಿ, ನಿಮ್ಮನ್ನು ಕೂಡ ಸಿಸ್ಟರ್ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸ್ವಲ್ಪ ದಿವಸ ಚೇಂಜಸ್ ಆಗಬೇಕು. ನಮ್ಮ ಮನೇಲಿ ಬಂದು ಒಂದು ಸ್ವಲ್ಪ ದಿವಸ ಇದ್ದು ಹೋಗಿ, ಸಿಸ್ಟರ್ ನೀವು ನನ್ನ ಸಿಸ್ಟರ್ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗೆ ಕರೆದಿದ್ದೀರಾ. ಖಂಡಿತ ಹಾಸನ ಕಡೆ ಬಂದಾಗ ನಾನು ನಿಮಗೆ ಮೆಸೇಜ್ ಮಾಡಿ ನಿಮ್ಮ ಮನೆಗೆ ಒಂದು ದಿವಸ ಬಂದು ಹೋಗ್ತೀನಿ, ಆ ಕಡೆ ಬಂದಾಗ ಅಂತ ಹೇಳ್ತೀನಿ. ಮತ್ತು ಹಾಗೆ ನೆನ್ನೆ ವಿಡಿಯೋಗೆ ಮತ್ತೆ ಇನ್ನೊಬ್ಬರು ಸಿಸ್ಟರು ಕೇಳಿದ್ದಾರೆ. ಆ ಸಿಸ್ಟರ್ ನಾವು ಹೋಗಿ ಲೈವ್ ನೋಡಿದ್ವಿ, ಆಕ್ಸಿಡೆಂಟ್ ವಿಡಿಯೋ ನಮಗೆ ವಿಡಿಯೋ ಸಿಕ್ತು ಪಬ್ಲಿಕ್ ನ್ಯೂಸಲ್ಲಿ ಒಬ್ಬರು ಮೆಸೇಜ್ ಹಾಕಿದ್ದಾರೆ. ಏನಂದರೆ, ನಿಮ್ಮ ಹಸ್ಬೆಂಡು ಸಿಟಿಗೆ ಹೋಗ್ತಿದ್ರು, ಹೋಗೋವಾಗ ಅವ್ರ ಬಳಿ ವಿಶ್ವಕರ್ಮ ಆಚರಿಸು, ನೀವು ಅವ್ರ ಜೋಬಲ್ಲಿ ತುಂಬ ಒಡವೆ ಇಟ್ಕೊಂಡು ಹೋಗ್ತಿದ್ರಂತೆ. ಮನೆದೇ ಸ್ವಲ್ಪ ಕಸ್ಟಮರ್ದು ಸ್ವಲ್ಪ ಎಲ್ಲ ಮಿಸ್ ಆಗಿದೆಯಂತೆ. ಒಬ್ಬರು ಮೆಸೇಜಲ್ಲಿ ಕೇಳಿದ್ದಾರೆ, ಅದು ನಿಜನಾ ಅಂತ. ಹೌದು ಸಿಸ್ಟರ್, ಅದು ಸೆಪ್ಟೆಂಬರ್ 30 ಆಗಿರೋದ್ರಿಂದ ನಮ್ಮ ಮಕ್ಕಳಿಗೆ ಎಕ್ಸಾಮ್ಸು ನಡೀತಾ ಇತ್ತು. ಸೆಕೆಂಡ್ ಮಿಡ್ ಟರ್ಮ್ ಎಕ್ಸಾಮ್ ನಡೀತಿತ್ತು. ಆ ಟೈಮಲ್ಲಿ ಆಲ್ ಟಿಕೆಟ್ ಕೊಡೋವಾಗನೇ ನಾವು
ಫೀಸ್ನ ಕ್ಲಿಯರ್ ಮಾಡಬೇಕಿತ್ತು, ಕಟ್ಟಿರಲಿಲ್ಲ. ಹಂಗಾಗಿ ಹಾಲ್ ಟಿಕೆಟು ಕೇಳಿ ಇಸ್ಕೊಂಡು ಬಂದಿದ್ವಿ. ಕಟ್ಟಬೇಕಿತ್ತು. ಆ ಟೈಮಿಗೆ ನಮಗೆ ನಮ್ಮ ಟೈಮ್ ಸರಿ ಇಲ್ಲ ಅಂದಾಗ ಎಲ್ಲನೂ ಹೋಗ್ಬಿಡುತ್ತೆ. ಯಾವತ್ತೂ ಹೋಗದೇ ಇರೋರು ಅವತ್ತೇ ಕೆಲವ್ರು ನಿಜ ಅಂದ್ಕೊಬೋದು, ಸುಳ್ಳು ಅಂದ್ಕೊಬೋದು. ಇರೋ ಫ್ರ್ಯಾಂಕ್ ಹೇಳ್ತಿದ್ದೀನಿ. ಅವ್ರ ಜಾಬಲ್ಲಿ ತುಂಬಾ ಗೋಲ್ಡ್ ಮಿಸ್ ಆಯಿತು. ಅದು ಕೆಲವು ಕಸ್ಟಮರ್ದು ಸ್ವಂತದ್ದು ಎಲ್ಲನೂ ಹೊರಟೋಯ್ತು. ಆವತ್ತು ಗೋಲ್ಡು ತಗೊಂಡು ಹೋಗಿದ್ದು ನಿಜ. ಅದು ನಾನೇ ಕೊಟ್ಟಿದ್ದೀನಿ. ಮತ್ತು ನಾವು ಕೇಳಿದ್ವಿ ಇಂತಿಂಥ ಐಟಮೇ ಇತ್ತು ಕೊಡಿ ಅಂತ. ಇಲ್ಲಿ ನ್ಯಾಯಕ್ಕೆ ಬೆಲೆ ಇಲ್ಲ. ಹೆಣದ ಮೇಲೂ ಕೂಡ ದುಡ್ಡನ್ನ ಕಿತ್ಕೊಂಡು ತಿನ್ನೋ ಥರ ಇದೆ ನ್ಯಾಯ. ಅದು ಯಾರು ಪಬ್ಲಿಕ್ ಎತ್ಕೊಂಡಿದ್ದಾರೆ ಅಂತಾರೆ, ಪಬ್ಲಿಕ್ ಮುಟ್ಟೋಕ್ಕೆ ಚಾನ್ಸೇ ಇಲ್ಲ. ತೆಗ್ದಿರೋರೇ ತೆಗ್ದಿರ್ತಾರೆ. ಒಳ್ಳೇದಾಗಲಿ. ತಿಂದವ್ರು ಯಾವತ್ತೂ ಕಷ್ಟದಲ್ಲಿ ನೊಂದಿರೋರ್ದು ತಿನ್ನೋರು ಯಾವತ್ತೂ ಉದ್ಧಾರ ಆಗಲ್ಲ ಅಂತ ನನ್ನ ಪ್ರಕಾರ. ಹೌದು ಸಿಸ್ಟರ್, ಆವತ್ತು ತುಂಬಾ ಗೋಲ್ಡ್ ಮಿಸ್ ಆಯಿತು. ಬಟ್ ಯಾವುದೂ ರಿಕವರಿ ಆಗಿಲ್ಲ. ಕೊಡಲ್ಲ ಅಂದ್ಕೊಳ್ತೀವಿ, ಯಾರು ಅಷ್ಟೇ ಎತ್ಕೊಂಡಿರೋದನ್ನ ಕೊಡಲ್ಲ ಅಲ್ವಾ. ಹಾಗೆ ನಮ್ಮದು ಕೂಡ ಹೋಯ್ತು ಭಾಳಷ್ಟು. ನನ್ನ ಬೆಟ್ಟದಂಥ ದೇವರು ನನ್ನ ವಜ್ರಕ್ಕಿಂತ ಬೆಲೆ ಆಗಿರೋ ವಜ್ರನೇ ಹೋಯಿತು. ಆದರೆ ಅದು ಇದ್ದಿದ್ರೆ ಇವತ್ತು ಸ್ವಲ್ಪ ನನ್ನ ಈ ಸಿಚುವೇಶನ್ಗೆ ಸುಧಾರಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರ್ತಿತ್ತು. ಏನೂ ಮಾಡೋಕ್ಕಾಗಲ್ಲ, ಹೋದ್ಮೇಲೆ ಒಂದು ಸತಿ ಬರೋದಿಲ್ಲ. ನಿಮಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ. ಹಾಗೆ ಬನ್ನಿ, ಇನ್ನೊಬ್ಬರು ಕೇಳಿದರು ನಿಮ್ಮ ಹಸ್ಬೆಂಡು ಆ್ಯಕ್ಸಿಡೆಂಟ್ ಆಗಿರೋಂಥ ಬೈಕ್ ಏನಾಯಿತು, ಅದೇನಾಗಿದೆ ಅಂತ. ಅದೇನಾಗಿದೆ, ಯಾವ ಬೈಕು ಅಂತ ನಾನು ನಿಮಗೆ ಈಗಲೇ ಲೈವಲ್ಲಿ ತೋರಿಸ್ತೀನಿ. ಈಗ ಇಲ್ಲೇ ಇದೆ ಮನೆ, ಅದು ಮುಂದೆನೇ ಇದೆ. ಅದು ಆ ಬೈಕ್ನ ಕೂಡ ತೋರಿಸ್ತೀನಿ. ಬನ್ನಿ ಹೋಗೋಣ. ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತ ಪೂರ್ತಿ ಶೇರ್ ಮಾಡ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ನೋಡಿ, ನೀವು ಕೇಳ್ತಿದ್ದಂಥ ಕ್ವಶನಿಗೆ ಆನ್ಸರು. ಬೈಕ್ ಅವತ್ತು ನಂದೇ ಡಿಯೋ ಬೈಕ್ನ ತೊಗೊಂಡೋಗಿದ್ರು. ಕಾರಣ ಅವ್ರ ಬೈಕು ಸರ್ವಿಸಿಗೆ ಬಿಟ್ಟಿದ್ರು. ಸ್ವಲ್ಪ ರಿಪೇರಿ ಆದ ಕಾರಣ ಈ ನಡುವೆ ಎಲ್ಲ ನನ್ನ ಬೈಕ್ನ ಯೂಸ್ ಮಾಡ್ತಿದ್ರು. ನೋಡಿ, ಬೈಕಿಗೆ ಒಂದು ಸ್ಕ್ರ್ಯಾಚ್ ಕೂಡ ಬಿದ್ದಿಲ್ಲ. ಗಾಡಿ ಮೇಲೆ ನಂಬರೆಲ್ಲ ರಪ್ ಮಾಡಿದ್ದೀನಿ. ಒಂದು 15-20 ದಿವಸ ಆದಮೇಲೆ ಇದನ್ನು ರಿಲೀಸ್ ಮಾಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ ಗಾಡಿ, ಯಾವುದೇ ಥರ ಏಟಾಗಿಲ್ಲ. ಈ ಗಾಡಿಯಲ್ಲಿ ಹೋಗಿ ಅವ್ರ ಪ್ರಾಣ ಹೋಗಿದೆ ಅಂದರೆ ನಂಬಕ್ಕೇ ಆಗಲ್ಲ. ಗಾಡಿನ ಲೆಫ್ಟಿಗೆ ಬಿಟ್ಟು ಅವರು ರೈಟ್ಗೆ ಬಿದ್ದಿರೋದು. ನೋಡಿ, ಬೈಕ್ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿದೆ. ಹೇಗಿರೋ ಬೈಕ್ ಹಾಗೆ ಇದೆ ನೋಡಿ. ಅವರ ಅಪಾಚಿ ಬೈಕು. ಈ ಬೈಕ್ ಅಂದರೆ ತುಂಬಾ ಇಷ್ಟ. ಹಾಗೆ ನಿಲ್ಲಿಸಿದ್ದೀವಿ. ಸ್ಟಾರ್ಟ್ ಮಾಡಿ ನಿಲ್ಲಿಸ್ತಾ ಇರ್ತಾರೆ ನಮ್ಮ ಮನೆಗೆ ಬಂದಾಗ ಅಣ್ಣ ಆ ಥರ ಅವರು. ನೋಡಿ, ಇವಾಗ ಹೋಗ್ತಾ ಇದ್ದೀವಿ ನಾನು ನನ್ನ ಮಗ. ಇಲ್ಲೇ ನಿಯರ್ ಬೈ ಮನೆ ಹತ್ರನೇ. ಯಾವಾಗೂ ಡಿ-ಮಾರ್ಟಿಗೆ ಹೋಗ್ತಿದ್ವಿ. ನನಗೆ ಡಿ-ಮಾರ್ಟಿಗೆ ಹೋಗೋಕ್ಕೆ ಮನಸ್ಸು ಚೆನ್ನಾಗಿಲ್ಲ ಅಲ್ಲಿಗೆ. ಇಲ್ಲೇ ನಿಯರ್ ಬೈ ಇರೋ ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಬನ್ನಿ, ಸ್ಟಾರ್ ಬಜಾರ್ ಇದು. ಇಲ್ಲಿ ಕೂಡ ಚೆನ್ನಾಗೇ ಇರುತ್ತೆ ಎಲ್ಲ ಥರನೂ. ಬರ್ತಾ ಇದ್ದೀನಿ. ಯಾಕೋ ಇವತ್ತು ನನ್ನ ಮನಸ್ಸು ತುಂಬಾ ಸರಿ ಇಲ್ಲ. ನೋಡಿ, ಬಿಸ್ಕೆಟ್ಸ್ ಎಲ್ಲ ಆಫರ್ಸ್ ಇತ್ತು, ತೊಗೊಂಡ್ವಿ. ಯಾವಾಗ ಇಲ್ಲಿ ಬಂದರೂ ಡ್ರೈ ಫ್ರೂಟ್ಸ್ನ ತೊಗೊಳಕ್ಕೆ ಬಂದರೆ ಒಂದೊಂದು ಶಾಂಪಲ್ ಬ್ಯಾಗ್ ಹಾಕ್ಕೊಳ್ತಿದ್ರು. ಅದೆಲ್ಲ ನೆನಪಾಗ್ತಿದೆ. ಫೈನಲಿ ಎಲ್ಲ ತೊಗೊಂಡು ಈಗ ಕುಕ್ಕಿಂಗ್ ಆಯಿಲ್ ತೊಗೊಳ್ತಾ ಇದ್ದೀನಿ. ಅವರಾದರೆ 3 ತಿಂಗಳಿಗೆ ಆಗೋಷ್ಟು ಸಾಮಾನ ತೊಗೊಳ್ಬಿಡ್ತಾಯಿದ್ರು ಡಿ-ಮಾರ್ಟಿಗೆ ಹೋದಾಗ. ನಾನಿವಾಗ 1 ತಿಂಗಳಿಗೆ ಆಗೋಷ್ಟು ದಿನನಿತ್ಯ ಬಳಸೋ ಅಂಥದ್ದನ್ನೆಲ್ಲ ತೊಗೊಳ್ತಾ ಇದ್ದೀನಿ. ಫೈನಲಿ ಆಲ್ಮೋಸ್ಟ್ ಎಲ್ಲನೂ ಕೂಡ ಪರ್ಚೇಸಿಂಗ್ ಆಯಿತು. ಮಕ್ಕಳನ್ನ ಕರ್ಕೊಂಬಂದರೆ ಅವ್ರು ಕೇಳೋದೇ ಚಾಕ್ಲೇಟ್ಸು, ಬಿಸ್ಕೆಟ್ಸು ಈ ಥರದನ್ನೇ ಕೇಳ್ತಿದ್ದಾರೆ. ಬೇಕಾ ಬೇಡ, ಇಲ್ಲೆಲ್ಲ ಮಯೋನೀಸು ಆ ಥರ ಸಾಸ್ಗಳನ್ನ ತೊಗೊಳ್ತಿದ್ದೀನಿ. ಹಾಗಾಗಿ ನೋಡಿ, ಆಲ್ಮೋಸ್ಟ್ ಎಲ್ಲ ಮನೆಗೆ ಬೇಕಾದಂಥ ಸಣ್ಣ ಪುಟ್ಟ ದಿನಸಿ ಐಟಮ್ ತೊಗೊಂಡು ಮನೆಗೆ ಬಂದೆ. ಸ್ವಲ್ಪ ತುಂಬಾ ಬೇಜಾರಾಗ್ತಿದೆ ಇವತ್ತಿನ ಡೇ ನನಗೆ. ನೋಡಿ, ನನಗೆ ಬೇಜಾರಾದಾಗ ಕೆಲಸ ಮಾಡಬೇಕು. ಇನ್ನೊಂದು ಬ್ಲೌಸ್ ಕೂಡ ಕಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ ನಂದೇನೆ. ಈಗ ಇದನ್ನ ಸ್ಟಿಚ್ ಮಾಡೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸೂಪರ್ ಮಾರ್ಕೆಟ್ಗೆಲ್ಲ ಹೋಗಿ ರೇಷನ್ ಎಲ್ಲ ತೊಗೊಂಡು ಬಂದೆ. ಐ ಹೋಪ್ ಇವತ್ತಿನ ವ್ಲಾಗ್ ಕೂಡ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.